ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಡೆದಂತ ಭದ್ರತಾ ಲೋಪ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಸಿಎಂ ಬಳಿ ನುಗ್ಗೋದಕ್ಕೆ ಮೈಸೂರು ಮೂಲದ ವ್ಯಕ್ತಿಯೊಬ್ಬ ಯತ್ನ ನಡೆಸ್ತಾನೆ. ಮೈಸೂರು ಮೂಲದ ಪರಶುರಾಮ್ ಅನ್ನೋ ವ್ಯಕ್ತಿ ಸ್ಥಳದಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯ ಬಳಿ ನುಗ್ಗೋದಕ್ಕೆ ಆ ವ್ಯಕ್ತಿ ಯತ್ನಿಸಿದಂತಹ ಘಟನೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಿ. ನನ್ನದು ಕೆಪಿಎಸ್ಸಿ ಆರ್ಡರ್ ಆಗಿದೆ, ಆದ್ರೆ ವಿಳಂಬ ಮಾಡ್ತಿದ್ದಾರೆ. ಈ ವಿಚಾರವನ್ನ ಸಿಎಂ ಗಮನಕ್ಕೆ ತರೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಆತ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತಾ ಇದ್ದಂತಹ ಮಾಣಿಕ್ ಷಾ ಪರೇಡ್ ಮೈದಾನಕ್ಕೆ ನುಗ್ಗೋದಕ್ಕೆ ಯತ್ನ ನಡೆಸ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇದ್ದಂತಹ ಕಾರ್ಯಕ್ರಮದಲ್ಲಿ ಆದಂತಹ ಭದ್ರತಾ ಲೋಪ ಆಯಿತು. ಸಿಎಂ ಭೇಟಿಗೆ ಅವಕಾಶ ಮಾಡಿಕೊಡಿ ಅಂತ ಪರಶುರಾಮ್ ಹೈ ಡ್ರಾಮಾ ನಡೆಸ್ತಾರೆ. ಕೂಡಲೇ ಪೊಲೀಸರು ಪರಶುರಾಮ್ರನ್ನ ವಶಕ್ಕೆ ಪಡಿತಾರೆ. ಸಿಎಂ ರಾಜ್ಯಪಾಲರು ಕೂತಿದ್ದ ಕಡೆ ಕರಪತ್ರವನ್ನ ಹಿಡಿದು ವ್ಯಕ್ತಿ ಓಡಿ ಬರ್ತಾರೆ. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಆದಂತಹ ಭದ್ರತಾ ಲೋಪದ ದೃಶ್ಯ ಇದು. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಕೈಯಲ್ಲಿ ಕರಪತ್ರವನ್ನ ಹಿಡಿದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರು ಕೂತಿದ್ದ ಕಡೆ ಈ ವ್ಯಕ್ತಿ ನುಗ್ಗೋದಕ್ಕೆ ಯತ್ನ ನಡೆಸ್ತಾನೆ. ಪೊಲೀಸರು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಮೈಸೂರು ಮೂಲದ ವ್ಯಕ್ತಿ ಪರಶುರಾಮ್ ಅನ್ನೋದು ತಿಳಿದು ಬಂದಿದೆ. ಇದು ಇವತ್ತು ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದಂತ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಡೆದ ಘಟನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.